ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಜೆಸಿ ರೋಡ್ನಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಸಿದ್ಧತೆ ನಡೀತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. ಆರ್ವಿ ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೆ ಮೇಲ್ಸೇತುವೆ. ಈಗಾಗಲೇ ಫ್ಲೈಓವರ್ ನಕ್ಷೆಯನ್ನ ರೆಡಿ ಮಾಡಿರುವ ಜಿಬಿಎ ಬಿ ಸ್ಮೈಲ್ ಕಂಪನಿಯಿಂದ ಫ್ಲೈಓವರ್ ನಿರ್ಮಾಣವನ್ನ ಮಾಡುವುದರ ಬಗ್ಗೆ ಈಗ ಆರಂಭಿಕ ಹಂತದಲ್ಲಿ ಚರ್ಚೆ ಇದ್ದಾವೆ. ಜೆಸಿ ರೋಡ್ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗವನ್ನ ಮೀಸಲಿಟ್ಟಿದ್ದಾರೆ. ತಜ್ಞರ ಅಭಿಪ್ರಾಯವನ್ನ ಅಧಿಕಾರಿಗಳು ಪಡಿತಾ ಇದ್ದಾರೆ. ಈಗ ನಾವು ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದ ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು ಬಿ ಸ್ಮೈಲ್ ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1-2 ಮಂತ್ಸ್ ಮುಗಿತು. ಕೆಲಸ ಭಾಳ ರ್ಯಾಪಿಡ್ ಆಗಿ ನಡೀತಾ ಇದೆ. ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದ್ರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ. ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದು, ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಜೆಸಿ ರೋಡ್ನಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಸಿದ್ಧತೆ ನಡೀತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. ಆರ್ವಿ ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೆ ಮೇಲ್ಸೇತುವೆ. ಈಗಾಗಲೇ ಫ್ಲೈಓವರ್ ನಕ್ಷೆಯನ್ನ ರೆಡಿ ಮಾಡಿರುವ ಜಿಬಿಎ ಬಿ ಸ್ಮೈಲ್ ಕಂಪನಿಯಿಂದ ಫ್ಲೈಓವರ್ ನಿರ್ಮಾಣವನ್ನ ಮಾಡುವುದರ ಬಗ್ಗೆ ಈಗ ಆರಂಭಿಕ ಹಂತದಲ್ಲಿ ಚರ್ಚೆ ಇದ್ದಾವೆ. ಜೆಸಿ ರೋಡ್ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗವನ್ನ ಮೀಸಲಿಟ್ಟಿದ್ದಾರೆ. ತಜ್ಞರ ಅಭಿಪ್ರಾಯವನ್ನ ಅಧಿಕಾರಿಗಳು ಪಡಿತಾ ಇದ್ದಾರೆ. ಈಗ ನಾವು ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದ ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು ಬಿ ಸ್ಮೈಲ್ ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1-2 ಮಂತ್ಸ್ ಮುಗಿತು. ಕೆಲಸ ಭಾಳ ರ್ಯಾಪಿಡ್ ಆಗಿ ನಡೀತಾ ಇದೆ. ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದ್ರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ. ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದು, ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದು, ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಜೆಸಿ ರೋಡ್ನಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಸಿದ್ಧತೆ ನಡೀತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. ಆರ್ವಿ ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೆ ಮೇಲ್ಸೇತುವೆ. ಈಗಾಗಲೇ ಫ್ಲೈಓವರ್ ನಕ್ಷೆಯನ್ನ ರೆಡಿ ಮಾಡಿರುವ ಜಿಬಿಎ ಬಿ ಸ್ಮೈಲ್ ಕಂಪನಿಯಿಂದ ಫ್ಲೈಓವರ್ ನಿರ್ಮಾಣವನ್ನ ಮಾಡುವುದರ ಬಗ್ಗೆ ಈಗ ಆರಂಭಿಕ ಹಂತದಲ್ಲಿ ಚರ್ಚೆ ಇದ್ದಾವೆ. ಜೆಸಿ ರೋಡ್ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗವನ್ನ ಮೀಸಲಿಟ್ಟಿದ್ದಾರೆ. ತಜ್ಞರ ಅಭಿಪ್ರಾಯವನ್ನ ಅಧಿಕಾರಿಗಳು ಪಡಿತಾ ಇದ್ದಾರೆ. ಈಗ ನಾವು ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದ ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು ಬಿ ಸ್ಮೈಲ್ ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1-2 ಮಂತ್ಸ್ ಮುಗಿತು. ಕೆಲಸ ಭಾಳ ರ್ಯಾಪಿಡ್ ಆಗಿ ನಡೀತಾ ಇದೆ. ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದ್ರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ.
ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಜೆಸಿ ರೋಡ್ನಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಸಿದ್ಧತೆ ನಡೀತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. RV ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೆ ಮೇಲ್ಸೇತುವೆ. ಈಗಾಗಲೇ ಫ್ಲೈಓವರ್ ನಕ್ಷೆಯನ್ನ ರೆಡಿ ಮಾಡಿರುವ GBA ಬಿ ಸ್ಮೈಲ್ ಕಂಪನಿಯಿಂದ ಫ್ಲೈಓವರ್ ನಿರ್ಮಾಣವನ್ನ ಮಾಡುವುದರ ಬಗ್ಗೆ ಈಗ ಆರಂಭಿಕ ಹಂತದಲ್ಲಿ ಚರ್ಚೆ ಇದ್ದಾವೆ. ಜೆಸಿ ರೋಡ್ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗವನ್ನ ಮೀಸಲಿಟ್ಟಿದ್ದಾರೆ. ತಜ್ಞರ ಅಭಿಪ್ರಾಯವನ್ನ ಅಧಿಕಾರಿಗಳು ಪಡಿತಾ ಇದ್ದಾರೆ. ಈಗ ನಾವು ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದ ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು ಬಿ ಸ್ಮೈಲ್ ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತದೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1-2 ಮಂತ್ಸ್ ಮುಗಿಯುತ್ತೆ. ಕೆಲಸ ಭಾಳ ರ್ಯಾಪಿಡ್ ಆಗಿ ನಡೀತಾ ಇದೆ. ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದ್ರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ. ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಜೆಸಿ ರೋಡ್ನಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಸಿದ್ಧತೆ ನಡೀತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. RV ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೆ ಮೇಲ್ಸೇತುವೆ. ಈಗಾಗಲೇ ಫ್ಲೈಓವರ್ ನಕ್ಷೆಯನ್ನ ರೆಡಿ ಮಾಡಿರುವ GBA ಬಿ ಸ್ಮೈಲ್ ಕಂಪನಿಯಿಂದ ಫ್ಲೈಓವರ್ ನಿರ್ಮಾಣವನ್ನ ಮಾಡುವುದರ ಬಗ್ಗೆ ಈಗ ಆರಂಭಿಕ ಹಂತದಲ್ಲಿ ಚರ್ಚೆ ಇದ್ದಾವೆ. ಜೆಸಿ ರೋಡ್ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗವನ್ನ ಮೀಸಲಿಟ್ಟಿದ್ದಾರೆ. ತಜ್ಞರ ಅಭಿಪ್ರಾಯವನ್ನ ಅಧಿಕಾರಿಗಳು ಪಡಿತಾ ಇದ್ದಾರೆ. ಈಗ ನಾವು ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದ ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು ಬಿ ಸ್ಮೈಲ್ ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತದೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1-2 ಮಂತ್ಸ್ ಮುಗಿಯುತ್ತೆ. ಕೆಲಸ ಭಾಳ ರ್ಯಾಪಿಡ್ ಆಗಿ ನಡೀತಾ ಇದೆ. ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದ್ರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ. ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ.